ಎಲ್ಲಿ ನೋಡಿದರೂ ಟಾಕ್ಸಿಕ್ ಫಿಲಮ್ನ ಟೀಸರ್ದೇ ಹವಾ ನಡೀತಾ ಇದೆ. ಕೇವಲ ಒಂದು 24 ಗಂಟೆಯಲ್ಲಿ 48 ಮಿಲಿಯನ್ ವೀಕ್ಷಣೆಯನ್ನು ಪಡ್ಕೊಂಡಿದೆ ಈ ಒಂದು ಟಾಕ್ಸಿಕ್ನ ಟೀಸರು. ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಟೀಸರು ಬಿಡುಗಡೆಯಾಗಿದೆ. ಟಾಕ್ಸಿಕ್ ಅ ಫೆರಿಟೇಲ್ ಫಾರ್ ಗ್ರೋನ್ ಅಪ್ಸ್ ಚಿತ್ರತಂಡ ಅಭಿಮಾನಿಗಳಿಗೆ ದೊಡ್ಡ ಗಿಫ್ಟ್ ನೀಡಿದೆ. ಗುರುವಾರ ಈ ಸಿನಿಮಾದ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಬಿಡುಗಡೆಯಾಗಿದ್ದು, ರಾಕಿ ಬಾಯ್ ಇದರಲ್ಲಿ ರಾಯಾ ಎಂಬ ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದರಲ್ಲಿ ಅವರ ರಾ ಎಂಟ್ರಿ ಶೈಲಿಯ ಕನ್ನಡ ಮತ್ತು ಭಾರತೀಯ ಚಿತ್ರರಂಗದ ಪಾಲಿಗೆ ಹೊಸತು ಎನ್ನಲಾಗಿದೆ. ಈ ಟೀಸರ್ ನೋಡುವಾಗ ಇದು ಬರೀ ಇಂಟ್ರೊಡಕ್ಷನ್ ಅಲ್ಲ, ಬದಲಾಗಿ ಬಾಕ್ಸ್ ಆಫೀಸ್ ಅಲ್ಲೋಲ ಕಲ್ಲೋಲ ಮಾಡುವ ಮುನ್ಸೂಚನೆ ಇದರಲ್ಲಿ ಕಾಣ್ತಾ ಇದೆ. ಕಿಲ್ಲರ್ ಲುಕ್ನಲ್ಲಿ ಯಶ್. ಟಾಕ್ಸಿಕ್ ಚಿತ್ರದ ಇಂಗ್ಲಿಷ್ ಟೀಸರ್ ಶುರುವಾಗುವುದೇ ಸ್ಮಶಾನವೊಂದರ ನೀರವ ಮೌನದಲ್ಲಿ. ಅಂತ್ಯಕ್ರಿಯೆಯಲ್ಲಿ ಸಿದ್ಧತೆ ಇರುವ ಜನರು, ರಭಸದಿಂದ ಎಂಟ್ರಿಯಾಗುವ ಕಾರು, ಇದ್ದಕ್ಕಿದ್ದಂತೆ ಶುರುವಾಗುವ ಗನ್ ಫೈಟ್, ಹೊಗೆಯ ನಡುವೆ ಎನರ್ಜೆಟಿಕ್ ರಾಯಾ ಪಾತ್ರಧಾರಿಯಾಗಿ ಎಂಟ್ರಿ ಕೊಡುವ ಶರ್ಟ್ಲೆಸ್ ಹಾಗೂ ಗಡ್ಡಧಾರಿ ಯಶ್, ಕೈಯಲ್ಲೊಂದು ಟಾಮಿ ಗನ್ ಹಿಡಿದು ಅತ್ಯಂತ ಕೂಲ್ ಆಗಿ ಕೆಂಡದಂಥ ಕಣ್ಣುಗಳಿಂದ ದಿಟ್ಟಿಸುವ ಅವರ ಲುಕ್ ಕಿಕ್ ಕೊಡುತ್ತದೆ. ರಾಯನ ನಡೆ ನುಡಿಯಲ್ಲೇ ಒಂದು ರೀತಿಯ ಅಧಿಕಾರ ಮತ್ತು ಗತ್ತಿದೆ. ಒಟ್ಟು 2 ನಿಮಿಷ ಮತ್ತು 51 ಸೆಕೆಂಡ್ಗಳ ಈ ಟೀಸರ್ ಬಹು ನಿರೀಕ್ಷಿತ ಸಿನಿಮಾ ಕುರಿತ ಕುತೂಹಲವನ್ನು ದುಪ್ಪಟ್ಟುಗೊಳಿಸಿದೆ. ಯಶ್ಗೆ ರಿಸ್ಕು ಹೊಸದಲ್ಲ. ಯಶ್ ಯಾವತ್ತೂ ಸೇಫ್ ಗೇಮ್ ಆಡುವವರಲ್ಲ, ಬದಲಾಗಿ ಪ್ರತಿ ಬಾರಿಯೂ ಹೊಸತನಕ್ಕೆ ಕೈ ಹಾಕುವವರು. ಟಾಕ್ಸಿಕ್ ಕೂಡ ಅಷ್ಟೇ. ಇದು ಡಾರ್ಕ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನ ಸಿನಿಮಾ ಎಂಬುದು ಟೀಸರ್ನಲ್ಲಿಯೇ ಗೊತ್ತಾಗಿದೆ. ಯಶ್ ಅವರಲ್ಲಿ ನಟ ಮಾತ್ರವಲ್ಲದೆ ಸಹ ಲೇಖಕ ಮತ್ತು ಸಹ ನಿರ್ಮಾಪಕರೂ ಹೌದು. ಅಂದರೆ ಈ ಸಿನಿಮಾ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಎಂದು ತಿಳಿಯುತ್ತದೆ. ಯಶ್ ರಿಸ್ಕ್ ತೆಗೆದುಕೊಂಡಾಗಲೆಲ್ಲ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ತಿರುಗಿ ನೋಡಿದೆ. ಈಗ ಟಾಕ್ಸಿಕ್ ಸರದಿ. ಇದೆಲ್ಲದಕ್ಕೂ ಮಿಗಿಲಾಗಿ ಈ ಸಿನಿಮಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಹಿಂದೆ ನಿರ್ದೇಶನ ಮಾಡಿರುವುದು ಒಂದು ಸಿನಿಮಾ. ಆದರೂ ಅವರಿಗಷ್ಟೇ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿರುವ ಯಶ್ ಧೈರ್ಯಕ್ಕೆ ಎಲ್ಲರೂ ಚಕಿತರಾಗಿದ್ದಾರೆ. ಈ ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆಯಾಗಲಿದೆ. ಇದಕ್ಕೆ ಒಂದು ವೀಕ್ಷಣೆ ಪಡೆಯೋದಷ್ಟೇ ಅಲ್ಲದೆ ಟ್ರೋಲ್ಗಳ ಸುರಿಮಳೆ ಕೂಡ ಆಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲೂ ಹಂಗಾಮ ಎಬ್ಬಿಸಿದೆ. ಬಹುತೇಕ ಜನರು ಇದನ್ನು ಬೆಂಕಿ, ಹಾಲಿವುಡ್ ಲೆವೆಲ್ ಎಂದಿದ್ದಾರೆ. ಇನ್ನು ಕೆಲವರು ಇದರಲ್ಲಿರುವ ಸಲ್ಲಾಪದ ದೃಶ್ಯವೊಂದು ಅನಗತ್ಯವಾಗಿದೆ ಎಂದಿದ್ದಾರೆ. ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಎಕ್ಸ್ನಲ್ಲಿ ಈ ಬಗ್ಗೆ ಗೀತು ಮೋಹನ್ ದಾಸ್ ಮಹಿಳಾ ಸಬಲೀಕರಣದ ಅತ್ಯದ್ಭುತ ಸಂಕೇತ ಎಂಬ ಬಗ್ಗೆ ನನಗೆ ಯಾವುದೇ ಸಂಶಯವಿಲ್ಲ. ಈ ಮಹಿಳೆಗೆ ಹೋಲಿಕೆಯಾಗುವ ಪುರುಷ ನಿರ್ದೇಶಕರೇ ಇಲ್ಲ. ಈ ಸಿನಿಮಾವನ್ನು ಅವರು ಮಾಡುತ್ತಿದ್ದಾರೆ ಎಂಬುದನ್ನು ನನಗೆ ನಂಬಲಾಗುತ್ತಿಲ್ಲ ಎಂದು ಬರೆದಿದ್ದಾರೆ. ಮಹಿಳೆಯರ ವಲಯದಲ್ಲಿ ಈ ಟೀಸರ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗಿದ್ದು, ಸ್ವತಃ ಮಹಿಳೆಯೇ ಆಗಿರುವ ನಿರ್ದೇಶಕಿ ಒಬ್ಬ ಹೀರೋನನ್ನು ವೈಭವೀಕರಿಸಲು ಇಂಥ ಕೆಳದರ್ಜೆಯ ದೃಶ್ಯಗಳನ್ನು ಸೆರೆ ಹಿಡಿಯಬಾರದಿತ್ತು ಎಂದಿದ್ದಾರೆ. ಇನ್ನೊಂದೆಡೆ ಈ ಟೀಸರ್ ನೋಡಿದ ಮೇಲೆ ನೆಟ್ಟಿಗರು ಯಶ್ ಪತ್ನಿಯ ಮುಖಭಾವ, ನಟ ಜಗ್ಗೇಶ್ ರ ಕುಚೇಷ್ಟೆಯ ಮಾತು ಇತ್ಯಾದಿ ಆಧರಿಸಿ ಸ್ವಾರಸ್ಯಕರ ಮೀಮ್ಸ್ ಶೇರ್ ಮಾಡುತ್ತಿದ್ದಾರೆ. ಒಂದು ಮೂವಿ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಇರ್ತವೆ. ಮತ್ತು ನಿಮಗೆ ಹೇಗನ್ನಿಸ್ತು? ನೀವು ಟಾಕ್ಸಿಕ್ ಟೀಸರ್ನ ನೋಡಿದ್ರಾ? ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ನ ನೀಡಿ. ನೀವು ಯಶ್ನ ಅಭಿಮಾನಿಯಾಗಿದ್ದರೆ ಕಮೆಂಟ್ ಮಾಡಿ ಮರೆಯದೆ.